ಬ್ರೋ ಕಬಡ್ಡಿ 2025 ಆಕ್ಷನ್ ಆದ್ಮೇಲೆ ಇವಾಗ ನಾವೇ ಫಸ್ಟ್ ಗುರು ಎಲ್ಲ ಟೀಮ್ದು ಸ್ಟಾರ್ಟಿಂಗ್ 7 ಮಾಡ್ತಾ ಇರೋದು. ಫುಲ್ ಕಿತ್ತಾಕ್ಬಿಡೋದು ಎಲ್ಲಾರ್ದು ಯಾರು ಇದ್ದಾರೆ ಕರ್ಕೊಂಡ್ಬಂದು ಜೋಡಿಸ್ಬಿಟ್ಟು ಸ್ಟಾರ್ಟಿಂಗ್ 7 ಮಾಡೋದ. ಸೊ ನೀವೇನಾದರೂ ಸ್ಟಾರ್ಟಿಂಗ್ 7 ಆಲ್ರೆಡಿ ನಿಮ್ಮ ತಲೆಯಲ್ಲಿ ಇದ್ಬಿಟ್ರೆ ಒಂದನ್ನು ತಗೊಬಂದು ಡ್ರಾಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೋಡೋದ ಏನು ಮಾಡ್ತೀರಾ. ಬಟ್ ಲಾಸ್ಟ್ ವಿಡಿಯೋದಲ್ಲಿ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನಂತ ಹೇಳಿದ್ರೆ ಈ ಒಂದು ಆಕ್ಷನಲ್ಲಿ PKLದು ಯಾವ ಟೀಮ್ಗೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಸ್ಕ್ವಾಡ್ಗೆ ಅಂತ ಹೇಳಿದ್ರೆ, ಏನಕ್ಕೆ ಅಂತ ಹೇಳಿದ್ರೆ PKL ಆಕ್ಷನ್ ಮುಗಿದ ಮೇಲೆ ಒಂದು ಪೋಲ್ನ ಮಾಡಿದರು PKL ಮ್ಯಾನೇಜ್ಮೆಂಟ್ ಅವರು ಯಾವ ಟೀಮ್ ಯಾವ ಥರ ಬೈ ಮಾಡಿದೆ ನೀವು ವೋಟ್ ಮಾಡಿ ಅಂತ. ಸೊ ಟಾಪ್ 5 ನಮ್ಮ ಬೆಂಗಳೂರು ಬುಲ್ಸು ಇದೆ. ಎಷ್ಟು ಪರ್ಸೆಂಟು ಜನ ನಮ್ಮ ಬೆಂಗಳೂರು ಬುಲ್ಸ್ಗೆ ವೋಟ್ ಮಾಡಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾಗಬೇಕಾ, ಆ ಒಂದು ವಿಡಿಯೋನ ಚೆಕ್ ಮಾಡಿ, ಇಲ್ಲಿ ಕೂಡ ಸಿಗುತ್ತೆ ನಿಮಗೆ, ಹೋಗಿ ನೋಡ್ಕೊ ಬನ್ನಿ. ಆಗಿದ್ರೆ ಇವಾಗ ಎಲ್ಲ ಟೀಮ್ದು ಸ್ಟಾರ್ಟಿಂಗ್ 7 ಬಗ್ಗೆ ಡಿಸ್ಕಸ್ ಮಾಡೋದ ಬನ್ನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಟ್ ಅಂತ ಮಾಡ್ಕೋ ಮಗ, ಡಿಸ್ಕ್ರಿಪ್ಷನ್ ಡೇಟಲ್ಲಿ ನಾವು ನಿಂಕಿದೆ, ಹೋಗಿ ಜಾಯ್ನ್ ಆಗ್ಬಿಡು. ಹಾಗಿದ್ರೆ ಫಸ್ಟ್ ಟೀಮು ಸ್ಟಾರ್ಟಿಂಗ್ 7 ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಯು ಮುಂಬೈ ಮಗ. ಅದರಲ್ಲಿ ರೈಟ್ ಕಾರ್ನರ್ ಅಲ್ಲಿ ರಿಂಕು ಶರ್ಮಾ ಬರ್ತಾರೆ, ಮತ್ತೆ ರೈಟ್ ರೈಡರ್ ಆಗಿ ಫಜರ್ ದನೇಶ್ ಬರ್ತಾರೆ, ರೈಟ್ ಕವರ್ ಅಲ್ಲಿ ಸುನಿಲ್ ಕುಮಾರ್ ಬರ್ತಾರೆ, ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಮತ್ತು ಸೆಂಟರಲ್ಲಿ ಅಜಿತ್ ಚೌಹಾನ್ ಬರ್ತಾರೆ, ಇವರು ಲೆಫ್ಟ್ ರೈಡರು. ಮತ್ತು ಲೆಫ್ಟ್ ಕವರಲ್ಲಿ ಪರ್ವೇಶ್ ಮಾಲಿಕು, ಲೆಫ್ಟು ರೈಡರಲ್ಲಿ ಅನೀಶ್ ಜಸ್ತಾ ಬರ್ತಾರೆ, ಮತ್ತು ಲೆಫ್ಟ್ ಕಾರ್ನರಲ್ಲಿ ಲೋಕೇಶ್ ಗೋಸ್ಲಿಯಾ ಅಂತ ಬರ್ತಾರೆ. ಓಕೆನಾ, ಇದು ಯು ಮುಂಬೈದು. ಇದರಲ್ಲಿ ನಿಮ್ಗೆ ಏನು ಚೇಂಜಸ್ ಬೇಕು ಅಂತ ನೀವೇ ಮಾಡಿಕೊಂಡು ಕಾಮೆಂಟ್ ಕೂಡ ಮಾಡ್ಬೋದು. ಮತ್ತು ಎರಡನೇ ಟೀಮು UP ಯೋಧಾಸಲ್ಲಿ ರೈಟ್ ಕಾರ್ನರಲ್ಲಿ ಹಿತೇಶ್ ಕಡಾಯಿ ಬರ್ತಾರೆ, ಮತ್ತು ಲೆಫ್ಟ್ ರೈಡರು ಗುಮಾನ್ ಸಿಂಗ್ ಬರ್ತಾರೆ, ಆ್ಯಂಡ್ ರೈಟ್ ಕವರಲ್ಲಿ ಆಶು ಸಿಂಗ್, ಸೆಂಟರಲ್ಲಿ ಗಗನ್ ಗೌಡ, ಲೆಫ್ಟ್ ಕವರಲ್ಲಿ ಮಹೇಂದರ್ ಸಿಂಗ್, ರೈಟು ರೈಡರಲ್ಲಿ ಭವಾನಿ ರಾಜ್ಪೂತ್, ಆ್ಯಂಡ್ ರೈಟ್ ಕಾರ್ನರಲ್ಲಿ ಸುಮಿತ್ ಸಂಗವಾನ್. ಇವಾಗ ಕಾರ್ನರು ಮತ್ತು ಲೆಫ್ಟು ಸೆಂಟರೆಲ್ಲ ಬಿಡ್ತೀನಿ, ಜಸ್ಟ್ 11 ಬಗ್ಗೆ ಮಾತಾಡೋದ. ಮತ್ತು ಮೂರನೇ ಟೀಮು ತೆಲುಗು ಟೈಟನ್ಸಲ್ಲಿ ಶುಭಮ್ ಸಿಂಡೆ, ಭರತ್ ಹುಡಾ, ಸಾಗರ್, ರವಲ್, ಆಶೀಶ್ ನರ್ವಲ್, ಆ್ಯಂಡ್ ಅಜಿತ್ ಪವರ್, ವಿಜಯ್ ಮಾಲಿಕ್ ಆ್ಯಂಡ್ ಅಮನ್ ಹ್ಯಾಂಟಿಲ್ ಅಂತ ಬರ್ತಾರೆ. ಈ ಒಂದು ತೆಲುಗು ಟೈಟನ್ಸಲ್ಲಿ ಟೀಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಭರತ್ ಹುಡಾ ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಬಿಕಾಸ್ ವಿಜಯ್ ಮಲ್ಲಿಕ್ ಕೂಡ ಸಖತ್ ಎಕ್ಸ್ಪೀರಿಯನ್ಸ್ ಇಟ್ಟಿದ್ದಾರೆ. ತುಂಬ ಜನ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇಟ್ಟರನ್ನ ಕೂಡ ತಗೊಂಡಿದ್ದಾರೆ ಈ ಒಂದು ಸೀಸನ್ನು. ಸೊ ನಿಮ್ಮ ಪ್ರಕಾರ ಯಾರನ್ನ ಚೇಂಜಸ್ ಮಾಡಬೇಕು ತೆಲುಗು ಟೈಟನ್ಸ್ ಅಂತ ಕಾಮೆಂಟ್ ಮಾಡಿ. ಮತ್ತು ನಾಲ್ಕನೇ ಟೀಮು ಪುನೇರಿ ಪಲ್ಟನ್ಸರಲ್ಲಿ ಗೌರವ್ ಖಾತ್ರಿ, ಅಸ್ಲಾಂ ಇಮಾನ್ದೀರ್ ಆ್ಯಂಡ್ ಅಭಿನೇಶ್ ನಂದರಾಜನ್ ಅಂತ ಬರ್ತಾರೆ. ಮತ್ತು ಸಚಿನ್ ತನ್ವಾರ್, ಬುರ್ದೀಪ್ ಸಂಗ್ವಾನ್ ಅಂತ ಬರ್ತಾರೆ, ಬುರ್ದೀಪ್ ಸಂಗ್ವಾನ್ ಅದು. ಮತ್ತು ಪಂಕಜ್ ಮೊಹಿತೆ ಆ್ಯಂಡ್ ಮೊಹಮ್ಮದ್ ಹಮಾನ್. ಇದು ಪುನೇರಿ ಪಲ್ಟನ್ಸ್ ಸ್ಟಾರ್ಟಿಂಗ್ 7. ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಸ್ಟಾರ್ಟಿಂಗ್ 7 ಚೇಂಜ್ ಮಾಡಿ. ಮತ್ತು ತಮಿಳ್ ತಲಾವಸ್, ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಸೀಸನಲ್ಲಿ ಇದೇ ಸ್ಟ್ರಾಂಗ್ ಟೀಮ್ ಅಂತ ನನಗೇನೋ ಅನ್ನಿಸ್ತಾ ಇದೆ. ಫಸ್ಟು ಪ್ಲೇಯರು ಸಾಗರ್ ರಾತೆ ಆ್ಯಂಡ್ ಪವನ್ ಶರಾವತ್ತು, ರೋಹನ್ ಕಾರ್ಬ್ ಆ್ಯಂಡ್ ಅರ್ಜುನ್ ದೇಸ್ವಾಲ್, ಆಶಿಮ್ ಮಾಲಿಕ್, ಮೋಯಿನ್ ಸಫಾಗಾನಿ, ಮತ್ತು ನಿತೀಶ್ ಕುಮಾರ್, ಅದು ಸಫಾಗಿ. ಓಕೆನಾ, ಮೋಯಿನ್ ಸಫಾಗಿ ಆ್ಯಂಡ್ ನಿತೀಶ್ ಕುಮಾರು. ಇದರಲ್ಲಿ ಮಗ ಅರ್ಜುನ್ ದೇಸ್ವಾಲು ಆ್ಯಂಡ್ ಪವನ್ ಶರಾವತ್ತು, ಸಾಗರ್ ರಾತಿ, ಆಶೀಶ್ ಮಾಲಿಕು, ಎಲ್ಲ ನಿತೀಶ್ ಕುಮಾರು, ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು, ಸಖತ್ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ತಮಿಳ್ ತಲಾವಸ್ ಮತ್ತು ಬೆಂಗಳೂರು ಬುಲ್ಸ್ ಮಗ, ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ, ಹೋಗಿ ನೋಡ್ಕೊಬನ್ನಿ. ಯೋಗೇಶ್ ದಯ್ಯ ಸಖತ್ ಎಕ್ಸ್ಪೆನ್ಸಿವ್ ಪ್ಲೇಯರು ಇವರು ನಮ್ಮ ಬೆಂಗಳೂರು ಬುಲ್ಸ್ಗೆ. ಮತ್ತು ಆಕಾಶ್ ಸಿಂಡೆ ಆ್ಯಂಡ್ ಅಜಯ್ ದುಲ್, ಆಶೀಶ್ ಮಾಲಿಕ್, ಧೀರಜ್ ನೈನ್ ಆ್ಯಂಡ್ ಪಂಕಜ್ ಥಾಕೂರ್, ಅಂಕುಶ್ ರಾತಿ. ಇದು ಬೆಂಗಳೂರು ಬುಲ್ಸು ಸ್ಟಾರ್ಟಿಂಗ್ 7. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸಲ್ಲಿ ಸ್ಟಾರ್ಟಿಂಗ್ 7 ಯಾರನ್ನ ತೆಗಿಬೇಕು, ಯಾರನ್ನ ತಗೋಬರ್ಬೇಕು ಅಂತ ನೀವೇ ಕಾಮೆಂಟ್ ಮಾಡಿ ನೋಡೋದ ನಿಮ್ಮದು ಯಾವ ಥರ ಇರುತ್ತೆ. ನಿಮ್ದೆಲ್ಲನೂ ಕೂಡ ಕಾಮೆಂಟ್ ಮಾಡಿ ಮಗ. ಸ್ಟಾರ್ಟಿಂಗ್ 7 ಇಲ್ಲ ಅಂತ ಹೇಳಿದ್ರೆ ಈ ಥರ ಚೇಂಜಸ್ ಅಂತ ಕಾಮೆಂಟ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಇವ್ರನ್ನ ಮೆನ್ಷನ್ ಮಾಡ್ಬೋದು. ಮತ್ತು ಗುಜರಾತ್ ಜೈಂಟ್ಸಲ್ಲಿ ಹಿಮಾಂಶು ಜಗ್ಲಾನ್, ಆಮೇಲೆ ಪ್ರತೀಕ್ ದಯ್ಯ, ನಿತಿನ್ ಪವರ್, ಅಜಿತ್ ಕುಮಾರ್, ನಮ್ಮ ಇವರು ಕರ್ನಾಟಕದವರು ಅಜಿತ್ ಕುಮಾರ್ ಅವರು, ಶುಭಮ್ ಕುಮಾರ್ ಆ್ಯಂಡ್ ಹಿಮಾಂಶು ಸಿಂಗ್ ಆ್ಯಂಡ್ MR ಸದ್ಲು, ಮೊಹಮ್ಮದ್ ರೀಜಾ ಸದ್ಲು ಇವರು ಈ ಟೀಮಿಗೆ ಬಂದಿದ್ದಾರೆ. ಈ ಒಂದು ಸೀಸನ್ ಗುಜರಾತ್ ಜೈಂಟ್ಸಿಗೆ ಬಂದಿದ್ದಾರೆ. ಲಾಸ್ಟು ಹರಿಯಾಣ ಸ್ಟೀಲರ್ಸು ಮತ್ತು ಪುನೇರಿ ಪಲ್ಟನ್ಸ್ನ 2 ಟೀಮ್ನು ಕೂಡ ಚಾಂಪಿಯನ್ಸ್ ಮಾಡಿದವರು ಇವರು. ಈ ಒಂದು ಸೀಸನ್ನು ಗುಜರಾತ್ ಜೈಂಟ್ಸ್ ಚಾಂಪಿಯನ್ಸ್ ಮಾಡ್ತಾರೆ ಏನೋ ಅಂತ ಕಾಮೆಂಟ್ ಮಾಡಿ. ಅದರಲ್ಲಿ ನಿಮಗೆ ಯಾವ ಚೇಂಜಸ್ ಕಾಮೆಂಟ್ ಮಾಡಿ. ಮತ್ತು ಬೆಂಗಾಲ್ ವಾರಿಯರ್ಸಲ್ಲಿ ನಿತೀಶ್ ಕುಮಾರ್, ವಿಶ್ವಾಸ್ ಗೌಡ, ಮಯೂರ್ ಕದಮ್, ದೇವಾಂಗ್ ದಲ್ಲಾಲ್, ಪ್ರತೀಕ್ ಗುಲಿಯಾ, ಹಿಮಾಂಶು ನರ್ವಾಲ್, ಆಶೀಶ್ ಮಾಲಿಕು. ಇದ್ದರೂ ಕೂಡ ಚೆನ್ನಾಗಿದೆ ಗುರು. ದೇವಾಂಗ್ ದಲ್ಲಾಲ್ ಲಾಸ್ಟ್ ಸೀಸನ್ನು ಟಾಪ್ ರೈಡರ್ ಆಗಿದ್ದವರು. ಮತ್ತು ನಿತೀಶ್ ಕುಮಾರ್ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಅದಾದಮೇಲೆ ಹಿಮಾಂಶು ಕೂಡ ಇದ್ದಾರೆ, ತುಂಬ ಜನ ಇದ್ದಾರೆ.
ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ ಏನು ಚೇಂಜಸ್ ಆಗಬೇಕು ಅಂತ. ಮತ್ತು ದಬಾಂಗ್ ಡೆಲ್ಲಿಯಲ್ಲಿ ಅಮೀರ್ ಬಸ್ತಾಮಿ, ಅಜಿಂಕ್ಯ ಪವರ್ ಆ್ಯಂಡ್ ಸುರ್ಜಿತ್ ಸಿಂಗು, ಆಶು ಮಾಲಿಕ್, ಸಂದೀಪ್ ದೇಸ್ವಾಲ್, ನೀರಜ್ ನರ್ವಲ್ ಆ್ಯಂಡ್ ಫಜಲ್ ಅಟ್ರಾಸ್ ಅಲಿ. ಮಗ ಇದರಲ್ಲಿ ಸುರ್ಜಿತ್ ಸಿಂಗ್ ಮತ್ತು ಫಜಲ್ ಅಟ್ರಾಸ್ ಅಲಿ ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ನೋಡೋದ ಯಾವ ಥರ ಗುಮ್ತಾರೆ ಅಂತ. ದಬಾಂಗ್ ಡೆಲ್ಲಿಲಿ ನಿಮಗೆ ಚೇಂಜಸ್ ಬೇಕು ಅಂತ ಕಾಮೆಂಟ್ ಮಾಡಿ. ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸು ಈ ಒಂದು ಸೀಸನ್ನು ಇಡೀ ಕ್ರಿಕೆಟ್ ಲವರ್ಸು ವೋಟ್ ಮಾಡಿರೋದು ಈ ಒಂದು ಟೀಮ್ಗೆ ಸಖತ್ತು ಲೋ ಇದೆ. ಅದು ಆಲ್ರೆಡಿ ಹೇಳಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದಾದರೆ ದೀಪಾಂಶು, ಖಾತ್ರಿ, ಮಾಂಜಿತ್ ದಯ್ಯ, ಆಶೀಶ್ ಕುಮಾರ್, ಉದಯ್, ಪಾತ್ರೆ ಆ್ಯಂಡ್ ರೀಝಾ, ನಿತಿನ್ ಧನ್ಕರ್, ನಿತಿನ್ ರಾವಲ್. ಓಕೆನಾ, ಇದು ಸ್ಟಾರ್ಟಿಂಗ್ 7 ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವ್ರದ್ದು. ಮತ್ತು ಪಟ್ನಾ ಪೈರಟ್ಸ್ ಅವ್ರದ್ದು ಸ್ಟಾರ್ಟಿಂಗ್ 7 ಸೋಮಿರ್ ಗುಲಿಯಾ, ಸುಧಾಕರ್, ದೀಪಕ್ ಸಿಂಗ್, ಮನೀಂದರ್ ಸಿಂಗ್ ಆ್ಯಂಡ್ ಸಂಕೇತ್ ಸಾಂಗ್ವಾನ್, ಅಯಾನ್ ಲೋಚಬ್ ಆ್ಯಂಡ್ ಅಂಕಿತ್ ಜಗ್ಲಾನ್. ಇದು ಕೂಡ ಸಖತ್ ಡೀಸೆಂಟ್ ಆಗಿದೆ ಟೀಮು. ಡೀಸೆಂಟ್ ಆಗಿಲ್ಲ, ಸಖತ್ತಾಗಿದೆ. ಬಿಕಾಸ್ ಅಂಕಿತ್ ಜಗ್ಲಾನ್ ಆ್ಯಂಡ್ ಮನೀಂದರ್ ಸಿಂಗ್ ಸಖತ್ ಪ್ಲೇಯರು. ಅದಾದಲ್ಲಿ ಸುಧಾಕರ್ ಕೂಡ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ಅದು ಕೂಡ ಚೇಂಜಸ್ ಅಂದರೆ ಕಾಮೆಂಟ್ ಮಾಡಿ. ಮತ್ತು ಹರಿಯಾಣ ಸ್ಟೀಲರ್ಸ್ ಅವ್ರದ್ದು ಮಗ ರಾಹುಲ್ ಸೇತ್ಪಲ್ ಆ್ಯಂಡ್ ಶಿವಮ್ ಪತಾರೆ ಆ್ಯಂಡ್ ಮಣಿಕಂಠನ್, ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು, ಜೈದೀಪ್ ದಯ್ಯ, ವಿನಯ್ ಆ್ಯಂಡ್ ರಾಹುಲ್ ಹಾರಿ. ಓಕೆನಾ, ಇದರಲ್ಲಿ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇದ್ದಾರೆ. ಲಾಸ್ಟ್ ಸೀಸನ್ ಇವರು ಚಾಂಪಿಯನ್ಸ್ ಟೀಮು. ಮತ್ತು ರಾಹುಲ್ ಸೇತುಪತಿ ತುಂಬ ಜನ ಕೂಡ ಇದ್ದಾರೆ. ಇದು ಸ್ಟಾರ್ಟಿಂಗ್ 7 ಅಂತಲೇ ಹೇಳ್ಬೋದು ಆಲ್ 12 ಟೀಮ್ಸ್ ಅವ್ರದ್ದು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಯಾರ್ದು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಒಂದು ಸೀಸನ್ನು ತಮಿಳ್ ತಲವಾಸ್ ಅಂತ ಅನ್ನಿಸ್ತಾ ಇದೆ ಗುರು. ಯಾಕಂತ ಹೇಳಿದ್ರೆ ಅವರು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಯಾರು ಅಂತ ಕಾಮೆಂಟ್ ಮಾಡಿ. ಮತ್ತು ಬೆಂಗಳೂರು ಬುಲ್ಸಲ್ಲಿ ಇನ್ನೂ ಏನೇ ಚೇಂಜಸ್ ಆಗಬೇಕು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.